ಕೆಲವೊಬ್ಬರನ್ನ ನಾವು ಕೆಲವೊಮ್ಮೆ ಮೀಟ್ ಮಾಡಿರ್ತೀವಿ. ಅವರು ಹೀಗೆ ಬಂದು ಹಾಗೆ ಹೊರ್ಟೋಗ್ಬಿಟ್ಟಿರ್ತಾರೆ. ಇನ್ನು ಕೆಲವರು ಸ್ವಲ್ಪ ದಿನಗಳು ನಮ್ಮ ಜೊತೆ ಇದ್ದು ಸ್ವಲ್ಪ ಟ್ರಾವೆಲ್ ಮಾಡ್ತಾರೆ ನಮ್ಮ ಜೊತೆ. ಇನ್ನೂ ಕೆಲವೊಬ್ಬರು ಫ್ರೆಂಡ್ಸ್ ಆಗಿ ಕೊನೆವರೆಗೂ ಇರ್ತಾರೆ. ಯಾಕೆ ಈ ಥರ ಆಗುತ್ತೆ? ಸ್ವಲ್ಪ ಜನ ಬಂದು ಹಾಗೆ ಹೊರ್ಟೋಗ್ತಾರೆ, ಇನ್ನೂ ಸ್ವಲ್ಪ ಜನ ಇರ್ತಾರೆ ಅಂತ ಯೋಚನೆ ಮಾಡಿದ್ರೆ, ಯಾರ್ಯಾರ ಪಾತ್ರ ಎಷ್ಟೆಷ್ಟು ಇರಬೇಕೋ ಅಷ್ಟೇ ಜೀವನದಲ್ಲಿ. ನೀನು ಏನು ಕಲಿಯೋದಿದೆಯೋ ಅದನ್ನು ನೀನು ಕಲ್ತ್ಕೊಂಡಾಗ ಅದು ಪಾಡಿಗದು ಆ ಪರ್ಸನ್ನ ರೋಲ್ ಮುಗೀತು ಅಂದರೆ ಅವರು ಹೊರಟೋಗ್ತಾರೆ. ಹಾಗೆ ಪ್ರತಿಯೊಂದು ನೀನು ಏನು ಕಲಿಯೋದಕ್ಕೋಸ್ಕರನೇ ಬಂದಿದೆಯೋ ಈ ಭೂಮಿ ಮೇಲೆ, ಅದಕ್ಕೆ ಸರಿಯಾಗಿ ಈ ಯೂನಿವರ್ಸ್ ಅನ್ನೋದು ನಿನಗೆ ಅವೈಲಬಿಲಿಟಿ ಅಂದರೆ ರಿಸೋರ್ಸಸ್ನ ಕೊಡ್ತಾ ಹೋಗುತ್ತೆ. ನೀನು ಕಲ್ತಿದ್ದಾದ್ಮೇಲೆ ಅದನ್ನು ಉಳಿಸ್ಕೊಳ್ಳೋದು ನಿನ್ನ ಕೈಯಲ್ಲೇ ಇದೆ. ಸೊ ಇದು ಡೇ 32 ಆಫ್ ಮೈ ರೀಡಿಂಗ್ ಜರ್ನಿಯಲ್ಲಿ. ಇನ್ನು 68 ಡೇಸ್ ಇದೆ. 68 ಹೊಸ ಕಥೆಗಳನ್ನು ಹೇಳ್ತೀನಿ, ಹೊಸ ಲರ್ನಿಂಗ್ಸ್ನ ಕಲ್ತ್ಕೋತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್.